ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಈ ಥರ ರೋಪ್ಸ್ ಯಾರ್ಯಾರ ಮನೆಯಲ್ಲಿದೆ ಇದನ್ನು ರೋಪ್ಸ್ ಉಪಯೋಗಿಸಿ ಹೇಗೆ ಹಗ್ಗ ಹಿಡ್ಕೊಂಡು ರಿವರ್ಸ್ ಶೀರ್ಷಾಸನ ಎಲ್ಲ ಮಾಡ್ತೀವಲ್ಲ ಆ ರೀತಿ ಹೇಗೆ ಮಾಡೋದು ಅಂತ. ಇದು ಅಷ್ಟೇ, ತಲೆ ಮೇಲೆ ವೆಯ್ಟ್ ಇರಲ್ಲ, ಕೈಗಳು ಚೆನ್ನಾಗಿ ಈ ಥರ ಹಿಡ್ಕೊಂಡು ಹಗ್ಗ ಹಿಡ್ಕೊಂಡು ಈ ಮೂರು ಬೆರಳು ಕರೆಕ್ಟಾಗಿ ಹಿಂಗೆ ಸೆಂಟ್ರಿಗೆ ಹಾಕ್ಕೋಬೇಕು. ಇದು ಸೈಡಲ್ಲಿ ಇರಬೇಕು, ಹೆಬ್ಬೆರಳು ಇದು ಸೈಡಲ್ಲಿ ಇಟ್ಕೊಂಡಾಗ ಈ ಭಾಗ ಒತ್ತೋದಿಲ್ಲ, ಆವಾಗ ಇಲ್ಲಿ ಪ್ರೆಷರ್ ಬರೋಲ್ಲ ಜಾಸ್ತಿ. ಇಲ್ಲಾಂದರೆ ಇದು ತುಂಬ ನಾವು ಎಲ್ಲ ಬೆರಳನ್ನು ಹಿಂಗೆ ಹಾಕಿ ಹಿಡ್ಕೊಂಡಾಗ ನಮ್ಗೆ ಹಿಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಇದೆಲ್ಲ ಮಾರನೇ ದಿವಸ ನೋವು ಬಂದುಬಿಡುತ್ತೆ, ಇನ್ನರ್ ಮಸಲ್ಸ್ ಎಲ್ಲ. ಕೈ ಈ ಥರ ಹಾಕಿ ಹುಕ್ ಥರ ಹಿಡ್ಕೋಬೇಕು. ಹೀಗೆ ಹುಕ್ ಥರ ಹಿಡ್ಕೊಂಡು ಒಂದೊಂದೇ ಕಾಲನ್ನು ಮೇಲಕ್ಕೆ ತೊಗೊಳೋದು ಹೇಗೆ ಅಂತ ತೋರಿಸ್ತೀನಿ. ಇದರಲ್ಲಿ ಅಷ್ಟೇ ಬ್ಲಡ್ ಚೆನ್ನಾಗಿ ಮುಖದ ಕಡೆಗೆ ಫ್ಲೋ ಆಗುತ್ತೆ. ಈಸಿಯಾಗಿ ಹೋಗೋದು, ಈಸಿಯಾಗಿ ವಾಪಸ್ ಹೇಗೆ ಬರೋದು ಅಂತ. ಇದನ್ನು ಹಗ್ಗದ ಫೆಸಿಲಿಟೀಸ್ ಇರೋರ ಮನೆಯಲ್ಲಿ ಯಾರ್ಯಾರಿಗಿದೆ ಅದನ್ನು ಈ ರೀತಿ ಉಪಯೋಗಿಸ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಹಗ್ಗ ಇಟ್ಕೊಂಡಿರಬೇಕು, ಮೂರು ಬೆರಳಿಗೆ ಮಧ್ಯಕ್ಕೆ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ ಮೇಲಕ್ಕೆ ತೊಗೊಳ್ತಾ ಮೇಲಕ್ಕೆ ತೊಗೋಬೇಕು ನೋಡಿ. ಹೇಗೆ ನೋಡಿ, ಹೀಗೆ ಪಾದದ ಬೆರಳು ನಿಮ್ಮ ಕಡೆಗೆ, ನೆಲದ ಕಡೆಗೆ, ಕೈ ನೇರ ಇರುತ್ತೆ ನೋಡಿ. ಚೆನ್ನಾಗಿ ಮುಖದ ಕಡೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಹೀಗೆ ಸ್ವಲ್ಪ ಹೊತ್ತಿದ್ದು ನಿಧಾನ ಹೀಗೆ ತಲೆ ಒಳಗೆ ತೊಗೋಬೇಕು. ತಲೆ ಒಳಗೆ ತೊಗೊಂಡು ಪಾದ ಒತ್ತಿಬಿಟ್ಟು ಹೀಗೆ ಮೇಲಕ್ಕೆ ಬರಬೇಕು. ಸಡನ್ನಾಗಿ ಹಿಂಗೆ ಬರೋಕ್ಕೆ ಹೋಗಬಾರ್ದು. ಅಕಸ್ಮಾತ್ ನಿಮಗೆ ಬ್ಯಾಲೆನ್ಸ್ ತಪ್ಪೋಗಿ ಕಾಲು ಹಿಂಗೆ ಬಂದರೆ ಹಗ್ಗ ಬಿಡಬಾರ್ದು, ಹುಷಾರಾಗಿ ಬರಬೇಕು. ಈಗ ವಾಪಸ್ ಬರೋಕ್ಕೆ ತೋರಿಸಿದ್ನಲ್ಲ, ತಲೆ ಒಳಗೆ ತೊಗೊಂಡ್ರೆ ಸಾಕು, ಆಟೋಮೆಟಿಕಾಗಿ ಕಾಲು ನೆಲದ ಕಡೆಗೆ ಇಳಿತಾ ಇರುತ್ತೆ. ಇದೊಂದು ಉಪಯೋಗ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಬ್ಲಡ್ ಮುಖದ ಕಡೆ ಫ್ಲೋ ಆಗ್ತಾ ಇರುತ್ತೆ. ಈಗ ಅಧೋಮುಖ ವೃಕ್ಷಾಸನ ಹ್ಯಾಂಡ್ ಬ್ಯಾಲೆನ್ಸಿಂಗ್ ಹೇಗೆ ಮಾಡ್ತೀವೋ ಅದೇ ರೀತಿ ಇದು ಹಗ್ಗ ಹಿಡ್ಕೊಂಡು ಮಾಡ್ತೀವಿ. ಆಗ ಕುತ್ತಿಗೆ ಮೇಲೆ ಪ್ರೆಷರ್ ಇರೋಲ್ಲ. ಬಿ ಪಿ ಇರೋರು ಸಹ ಇದನ್ನು ಮಾಡ್ಬೋದು, ಆದರೆ ಕೇರ್ ತೊಗೊಂಡು ಮಾಡಬೇಕು ಹುಷಾರಾಗಿ. ಈ ಥರ ಫೆಸಿಲಿಟೀಸ್ ಉಪಯೋಗ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ, ಖುಷಿ ಇರುತ್ತೆ ಮಾಡ್ತಾಯಿದ್ರೆ. ನಮಸ್ತೆ.